ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ನಾವು ಶ್ರೀ ನಾರಾಯಣ ಗುರುಗಳ ಜೀವನ ಚರಿತ್ರೆಯನ್ನು ನೋಡ್ತಾ ಬರ್ತಾ ಇದ್ದೀವಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಅರುವಿಪುರಂನಲ್ಲಿ ನಾರಾಯಣ ಗುರುಗಳು ಶಿವಲಿಂಗ ಪ್ರತಿಷ್ಠಾಪನೆಯನ್ನು ಮಾಡುವುದರ ಮೂಲಕ ಇಡೀ ಕೇರಳದಾದ್ಯಂತ ಒಂದು ಸಂಚಲನವನ್ನು ಉಂಟು ಮಾಡ್ತಾರೆ. ಅಲ್ಲಿಯವರೆಗೂ ನೋಡಿದ್ವಿ. ಮುಂದೆ ಅವರ ಜೀವನದಲ್ಲಿ ಏನಾಯ್ತು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. 1888 ಫೆಬ್ರವರಿ 9 ಶಿವರಾತ್ರಿ ಎಂದು ಶ್ರೀ ನಾರಾಯಣ ಗುರುಗಳು ಅರಿವಿಪುರಂನಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆಯನ್ನು ಮಾಡುವುದರ ಮೂಲಕ ಇಡೀ ಕೇರಳದಾದ್ಯಂತ ಒಂದು ಸಂಚಲನವನ್ನು ಉಂಟು ಮಾಡ್ತಾರೆ. ಈ ಒಂದು ಘಟನೆ ಕೇರಳದ ಬೇರೆ ಬೇರೆ ವರ್ಗಗಳಿಗೆ ಸೇರಿದ ಜನರಲ್ಲಿ ಬೇರೆ ಬೇರೆ ರೀತಿಯ ಪ್ರಭಾವವನ್ನು ಬೀರುತ್ತೆ. ಹುಚ್ಚರ ಸಂತೆ ಅಂತ ಕರೆಸಿಕೊಂಡಂತಹ ಈ ಕೇರಳದಲ್ಲಿ ಮುಂದೆ ಉಂಟಾದಂತಹ ಕ್ರಾಂತಿಗಳಿಗೆ ಈ ಒಂದು ಘಟನೆ ತುಂಬಾ ನೆರವು ಮಾಡ್ತು ಅಂತ ಹೇಳ್ಬೋದು. ಅದೇ ರೀತಿ ಕೇರಳ ಸಮಾಜದಲ್ಲಿ ಇದ್ದಂತಹ ಬುದ್ಧಿಜೀವಿಗಳು ತಾವು ಸಹ ಸಮಾಜದ ಸುಧಾರಣೆಗೆ ಏನಾದ್ರು ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬರೋದಕ್ಕೂ ಸಹ ಈ ಒಂದು ಘಟನೆ ನೆರವಾಯಿತು. ಅದೇ ರೀತಿ ತಲತಲಾಂತರಗಳಿಂದ ಇದ್ದಂತಹ ಕೆಲವೊಂದು ಸಾಮಾಜಿಕ ಕಟ್ಟುಪಾಡುಗಳೇನಿವೆ ಅದೆಲ್ಲ ಸಡಿಲಗೊಳ್ಳೋದಕ್ಕೆ ಈ ಒಂದು ಘಟನೆ ಸಹಾಯ ಆಯಿತು ಅಂತ ಹೇಳ್ಬೋದು ನಾವು. ಆಗಿನ ಕೇರಳದಲ್ಲಿ ಈ ಕೆಳವರ್ಗಕ್ಕೆ ಸೇರಿದ ಜನರು ದೇವಾಲಯಗಳಿಗೆ ಹೋಗೋ ಹಾಗಿಲ್ಲ. ದೇವಾಲಯಕ್ಕೆ ಸೇರಿದಂತೆ ಇರುವಂತಹ ರಸ್ತೆಗಳಲ್ಲಿ ಕೂಡ ಅವರು ನಡೆಯೋ ಹಾಗಿಲ್ಲ. ದೇವಸ್ಥಾನಕ್ಕೆ ಏನಾದರೂ ಕಾಣಿಕೆಯನ್ನು ಕೊಡ್ಬೇಕಂದ್ರೆ ಅವರು ಆ ಕಾಣಿಕೆಗಳನ್ನ ಒಂದು ಬಟ್ಟೆಯಲ್ಲಿ ಸುತ್ತಿ ದೇವಾಲಯದ ಒಳಗೆ ಎಸೆಯಬೇಕಾಗಿತ್ತು. ಅದೇ ರೀತಿ ದೇವಸ್ಥಾನದ ಪ್ರಸಾದ ಏನಿದೆ ಅದು ಒಳಗಿನಿಂದ ಹೊರಗೆ ಬಂದು ಬೀಳ್ತಾ ಇತ್ತು. ಇದೆಲ್ಲವನ್ನು ಗಮನಿಸಿದಂತಹ ನಾರಾಯಣ ಗುರುಗಳು ಈ ಜನ ದೇವರನ್ನು ನೋಡೋದಕ್ಕೆ, ದೇವರ ಪೂಜೆ ಮಾಡೋದಕ್ಕೆ ಇಷ್ಟೆಲ್ಲ ಅವಮಾನಗಳನ್ನ ಸಹಿಸ್ಕೊಬೇಕಲ್ಲ, ಇದಕ್ಕೋಸ್ಕರ ಏನಾದ್ರು ಮಾಡಬೇಕು ಅಂತ ಯೋಚನೆ ಮಾಡಿ ಆ ರೀತಿ ಅವರು ಅರುವಿಪುರಂನಲ್ಲಿ ಆ ಶಿವಲಿಂಗ ಪ್ರತಿಷ್ಠಾಪನೆಯನ್ನ ಮಾಡುವುದರ ಮೂಲಕ ಒಂದು ಸಣ್ಣ ದೇವಾಲಯಗಳನ್ನ ಅವರು ನಿರ್ಮಾಣ ಮಾಡಿದ್ರು. ಈ ಒಂದು ಘಟನೆ ಅಂದ್ರೆ ಈ ಈഴವ ಸಮಾಜದ ಜನರು ತಮ್ಮದೇ ಆದಂತಹ ಒಂದು ದೇವಸ್ಥಾನವನ್ನ ಮಾಡ್ಕೊಂಡಿದ್ದಾರೆ, ತಾವೇ ಪೂಜೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ವಿಷಯ ಆ ಮೇಲ್ವರ್ಗದ ನಂಬೂದರಿ ಮತ್ತು ನಾಯರ್ಗಳಲ್ಲಿ ಅಸಮಾಧಾನವನ್ನು ಉಂಟು ಮಾಡುತ್ತೆ. ಸಾವಿರಾರು ವರ್ಷಗಳಿಂದ ಇರುವಂತಹ ಜಾತಿ ಪದ್ಧತಿ ಏನಿದೆ ಅದಕ್ಕೆ ಈ ಒಂದು ಘಟನೆ ಒಂದು ಕೊಡಲಿ ಪೆಟ್ಟನ್ನು ನೀಡಿದಂತಾಯಿತು. ಅದರಲ್ಲಿ ಕೆಲವು ನಂಬೂದರಿಗಳೆಲ್ಲ ಬಂದು ಶ್ರೀ ನಾರಾಯಣ ಗುರುಗಳನ್ನ ಭೇಟಿ ಮಾಡ್ತಾರ. ಅದರಲ್ಲಿ ಒಬ್ಬ ನಂಬೂದರಿ ಏನ್ ಕೇಳ್ತಾನಂದ್ರೆ, ಈഴವ ಸಮುದಾಯಕ್ಕೆ ಸೇರಿದಂತಹ ನಿಮಗೆ ಶಿವಲಿಂಗ ಪ್ರತಿಷ್ಠಾಪನೆ ಮಾಡೋದಕ್ಕೆ ಏನ್ ಹಕ್ಕಿದೆ ಅಂತ ಕೇಳ್ತಾನ. ಅದಕ್ಕೆ ಸ್ವಾಮಿಗಳು ನಗ್ತಾ ಉತ್ತರ ಕೊಡ್ತಾರ. ಅವ್ರು ಏನ್ ಹೇಳ್ತಾರ ಅಂದ್ರೆ, ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ನಿಮ್ಮ ಶಿವನಲ್ಲ, ಇದು ಈഴವ ಶಿವ ಅಂತ ಹೇಳ್ತಾರ. ಹೀಗೆ ನಾರಾಯಣ ಗುರುಗಳು ಕೇರಳ, ತಮಿಳುನಾಡು, ಕರ್ನಾಟಕ ಹಾಗೂ ಶ್ರೀಲಂಕಾ ಇಲ್ಲೆಲ್ಲ ಸುಮಾರು 30ಕ್ಕೂ ಹೆಚ್ಚು ದೇವಸ್ಥಾನಗಳನ್ನ ಅವರು ನಿರ್ಮಾಣ ಮಾಡಿದ್ರು. ಇದರ ಬಗ್ಗೆ ಕೂಡ ತುಂಬಾ ಟೀಕೆಗಳು ಬಂತು. ಯೋಗಿಗಳಾದಂತಹ ನಾರಾಯಣ ಗುರುಗಳು ಈ ರೀತಿ ಮೂರ್ತಿ ಪೂಜೆಯನ್ನ ಪ್ರೋತ್ಸಾಹಿಸ್ತಾ ಇದನ್ನೆಲ್ಲ ಹರಡ್ತಾ ಇದಾರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ರೀತಿಯಲ್ಲಿ ಟೀಕೆಗಳು ಬರುತ್ತೆ. ಅವರಿಗೆ ಸ್ವಾಮಿಗಳ ಉತ್ತರ ಏನು ಅಂದ್ರೆ, ಯೋಗಿಗಳಿಗೆ, ಜ್ಞಾನಿಗಳಿಗೆ ಮೂರ್ತಿ ಪೂಜೆಯ ಅವಶ್ಯಕತೆ ಇಲ್ಲ, ಅದನ್ನ ನಾನು ಒಪ್ಕೊಳ್ತೀನಿ. ಆದ್ರೆ ಸಾಮಾನ್ಯ ಜನರಿಗೆ ಆಧ್ಯಾತ್ಮದ ಎಡೆಗೆ ಹೋಗಲು ಈ ಮೂರ್ತಿ ಪೂಜೆ ಮೊದಲ ಮೆಟ್ಟಿಲು, ಆದ್ದರಿಂದ ಅದರ ಅವಶ್ಯಕತೆ ಇದೆ ಅಂತ ಅವರು ಹೇಳ್ತಾರ. ನಾರಾಯಣ ಗುರುಗಳು ನಿರ್ಮಿಸಿದಂತಹ ದೇವಾಲಯಗಳು ಈ ಹಿಂದೆ ಇದ್ದಂತಹ ದೇವಾಲಯಗಳ ರೀತಿ ಇರಲಿಲ್ಲ. ಅಲ್ಲಿ ಈ ಉತ್ಸವ, ಇದಕ್ಕಾಗಿ ಖರ್ಚು ಮಾಡೋದು, ಆಡಂಬರ, ಆಚರಣೆಗಳು ಇದೆಲ್ಲ ಬೇಡ ಅಂತ ಅವರು ಹೇಳಿದ್ರು. ಯಾವುದೇ ರೀತಿಯ ಒಂದು ಅನಾವಶ್ಯಕದ ಖರ್ಚಿನ ಅವಶ್ಯಕತೆ ಇಲ್ಲ. ಅದರ ಬದಲಿಗೆ ವಿಶಾಲವಾದಂತಹ ಗಾಳಿ ಬೆಳಕು ಇರುವಂತಹ ಪ್ರಾರ್ಥನಾ ಮಂದಿರಗಳನ್ನ ನಿರ್ಮಿಸಿ, ಸುಂದರ ತೋಟಗಳನ್ನ ನಿರ್ಮಾಣ ಮಾಡಿ, ದೇವಾಲಯದಲ್ಲಿ ಗ್ರಂಥಾಲಯಗಳು ನಿರ್ಮಾಣ ಮಾಡಿ, ಈ ರೀತಿಯ ವಿಷಯಗಳನ್ನ ಅವರು ಪ್ರತಿಪಾದಿಸ್ತಾರ. ದೇವಾಲಯದ ಆವರಣಗಳಲ್ಲಿ ನೀರಿನ ಕೊಳ ಇರೋದು ಬೇಡ ಅಂತ ಅವ್ರು ಹೇಳ್ತಾರೆ. ಕಾರಣ ಜನ ಅದನ್ನ ಶುದ್ಧವಾಗಿ ಇಟ್ಕೊಳ್ಳೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ಹೀಗೆ ನಾರಾಯಣ ಗುರುಗಳು ದೇವಸ್ಥಾನಗಳು ಹಾಗೂ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣಕ್ಕಾಗಿ ಶಾಲೆಗಳು, ವಸತಿ ಗೃಹಗಳು, ಗ್ರಂಥಾಲಯಗಳು, ಇದರಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ, ಸ್ವಾಮಿಗಳು ಈ ಒಂದು ವೈಜ್ಞಾನಿಕ ಹಾಗೂ ತಾಂತ್ರಿಕ ಶಾಲೆಗಳು ಇರಬೇಕು ಅಂತ ಪ್ರತಿಪಾದಿಸ್ತಾರ. ಇದು ಮುಖ್ಯವಾದಂತಹ ವಿಷಯ. ಇವರು ಆಧ್ಯಾತ್ಮಿಕ ಪಯಣದಲ್ಲಿ ತೊಡಗಿದ್ರು ಸಹ ಸಮಾಜದಲ್ಲಿ ಉಂಟಾಗುತ್ತಿರುವಂತಹ ಬದಲಾವಣೆಗಳೇನಿದೆ ಅದನ್ನೆಲ್ಲ ಒಪ್ಕೊಂಡು ಅದಕ್ಕೆ ಈ ವೈಜ್ಞಾನಿಕ ತಾಂತ್ರಿಕ ಶಿಕ್ಷಣದ ಅವಶ್ಯಕತೆ ಇದೆ ಅಂತ ಹೇಳಿ ಈ ತಾಂತ್ರಿಕ ಶಾಲೆಗಳನ್ನು ಸಹ ಅವರು ಅಲ್ಲಿ ನಿರ್ಮಾಣ ಮಾಡ್ತಾರ. ಅದೇ ರೀತಿ ಈ ದೇವಾಲಯಗಳಲ್ಲಿ ಅರ್ಚಕರು, ಅವರನ್ನು ಸಹ ಕೆಳವರ್ಗದ ಜನಾಂಗದಿಂದಲೇ ಆಯ್ಕೆ ಮಾಡಲಾಗುತ್ತೆ. ಅದಕ್ಕಾಗಿ ಅರ್ಚಕರು ಆಗ್ಬೇಕು ಅಂತ ಬರುವವರು 9 ವರ್ಷಗಳ ಒಂದು ಕಠಿಣವಾದಂತಹ ವ್ಯಾಸಂಗವನ್ನು ಮಾಡಿ
ವೇದ, ಉಪನಿಷತ್ತು, ಮಂತ್ರ ಇದನ್ನೆಲ್ಲ ಅಭ್ಯಾಸ ಮಾಡಿ ಅದರಲ್ಲಿ ಯಾರು ಅರ್ಹತೆ ಉಳ್ಳವರೋ ಅಂತವರನ್ನ ಆ ಅರ್ಚಕರ ಹುದ್ದೆಗೆ ಆಯ್ಕೆ ಮಾಡಲಾಗ್ತಾ ಇತ್ತು. ಕೆಲವರು ಏನ್ ಹೇಳ್ತಾರಂದ್ರೆ, ನಾರಾಯಣ ಗುರುಗಳು ನಿರ್ಮಿಸುತ್ತಿರುವಂತಹ ಈ ದೇವಾಲಯಗಳು ಕಾಲಕ್ರಮೇಣ ನಿರುಪಯೋಗವಾಗ್ತವೆ, ಮುಂದೆ ಪ್ರಯೋಜನಕ್ಕೆ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಟೀಕೆ ಮಾಡ್ತಾರ. ಅದಕ್ಕೆ ಸ್ವಾಮಿಗಳು ಏನ್ ಹೇಳ್ತಾರಂದ್ರೆ, ನಾವು ಈ ದೇವಸ್ಥಾನಗಳನ್ನ ಸ್ವಚ್ಛವಾಗಿ ಇಟ್ಕೊಂಡ್ರೆ ಇಲ್ಲಿ ಬರುವ ಭಕ್ತರು ಸಹ ಸ್ವಚ್ಛವಾಗಿ ಬರ್ತಾರೆ. ಅವರ ನಡತೆ, ಧ್ಯಾನ ಮತ್ತು ಚಿಂತನೆ ಏನಿದೆ ಅದು ಕೂಡ ಸ್ವಚ್ಛವಾಗಿರುತ್ತೆ. ಆ ಮೂಲಕ ಅವರಿಗೆ ದೇವರಲ್ಲಿ ನಂಬಿಕೆ ಬರುತ್ತೆ, ಭಕ್ತಿ ಬರುತ್ತೆ, ಅವರ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಒಂದು ವೇಳೆ ಮುಂದೆ ಇವರಿಗೆ ದೇವರಲ್ಲಿ ನಂಬಿಕೆ ಹೋದ್ರೂ ಸಹ ಈ ದೇವಾಲಯಗಳಲ್ಲಿ ನಾವು ಶಾಲೆಗಳನ್ನ ಪ್ರಾರಂಭಿಸಬಹುದು, ಗ್ರಂಥಾಲಯಗಳನ್ನ ಮಾಡಬಹುದು, ಯಾವುದಾದ್ರೂ ಸಾಮಾಜಿಕ ಸಭೆಗಳಿಗೆ ಈ ದೇವಾಲಯಗಳನ್ನ ಉಪಯೋಗಿಸ್ಕೊಬಹುದು. ಆದ್ದರಿಂದ ದೇವಾಲಯಗಳು ಯಾವತ್ತೂ ಉಪಯೋಗಕ್ಕೆ ಬರುತ್ತೆ ಅಂತ ಅವರು ಹೇಳ್ತಾರ. ಅವರ್ಣೀಯರು, ಕೆಳವರ್ಗದವರು ಅಂತ ಕರೆಯಲ್ಪಡುತ್ತಿದ್ದಂತಹ ಈ ಈഴವ, ಪರಯ, ಪುಲಯ ಈ ವರ್ಗಕ್ಕೆ ಸೇರಿದ ಜನರು ಆಗ ಉಗ್ರ ದೇವತೆಗಳನ್ನ ಪೂಜೆ ಮಾಡ್ತಾ ಇದ್ರು, ಮದ್ಯಪಾನ ಮಾಡ್ತಾ ಇದ್ರು, ಪ್ರಾಣಿ ಬಲಿಯನ್ನ ನೀಡ್ತಾ ಇದ್ರು. ಇದೆಲ್ಲವನ್ನ ಸ್ವಾಮಿಗಳು ಗಮನಿಸಿರ್ತಾರ. ಇವರು ಪೂಜೆ ಮಾಡುವ ದೇವರುಗಳ ಬಗ್ಗೆ ಯಾವ ಟೀಕೆಯನ್ನು ಮಾಡಲಿಲ್ಲ. ಆದರೆ ಈ ಪೂಜಾ ವಿಧಾನದಲ್ಲಿ ಪ್ರಾಣಿ ಬಲಿ ಏನಿದೆ ಅದು ಬೇಡ ಅಂತ ಅವ್ರು ಹೇಳ್ತಾರ. 19ನೇ ಶತಮಾನದಲ್ಲಿ ಭಾರತದಲ್ಲಿ ದಯಾನಂದ ಸರಸ್ವತಿಗಳು, ಈಶ್ವರಚಂದ್ರ ವಿದ್ಯಾಸಾಗರ್, ಸ್ವಾಮಿ ವಿವೇಕಾನಂದ, ರಾಜಾರಾಮ್ ಮೋಹನ್ ರಾಯ್ ಇವರೆಲ್ಲ ಆಗ ಈ ಹಿಂದೂ ಧರ್ಮದಲ್ಲಿ ಇದ್ದಂತಹ ಕೆಲವೊಂದು ಆಚರಣೆಗಳು, ನಂಬಿಕೆಗಳು ಇದೆಲ್ಲವನ್ನ ತೆಗೆದು ಈ ಹಿಂದೂ ಧರ್ಮವನ್ನ ನಾವು ಸುಧಾರಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಂತಹ ಒಂದು ಸಮಯ. ಅದರ ಮೂಲಕ ಒಂದು ಹಿಂದೂ ಸಮಾಜದಲ್ಲಿ ಒಂದು ಹೊಸ ರೀತಿಯ ಸಮಾಜ ಸುಧಾರಣೆ ಆಗೋದಕ್ಕೆ ಶುರುವಾಗಿದ್ದಂತಹ ಕಾಲ. ಆ ಕಾಲಘಟ್ಟದಲ್ಲಿ ನಾರಾಯಣ ಗುರುಗಳು ಸಹ ತಮ್ಮದೇ ಆದಂತಹ ಕೆಲಸಗಳನ್ನ ಮಾಡ್ತಾ ಬರ್ತಾರೆ. ಅದರ ಮೂಲಕ ಕೇರಳದಲ್ಲಿ ಸಾವಿರಾರು ವರ್ಷಗಳಿಂದ ಇದ್ದಂತಹ ಕೆಲವೊಂದು ಮೂಢನಂಬಿಕೆಗಳು, ಕೆಲವೊಂದು ಅನಿಷ್ಟ ಪದ್ಧತಿಗಳು ಇದೆಲ್ಲವನ್ನ ಅವರು ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಹೀಗೆ ವರ್ಷಗಳು ಕಳಿತಾ ಸ್ವಾಮಿಗಳು ಮತ್ತು ಅವರ ಕಾರ್ಯ ವ್ಯಾಪ್ತಿ ಏನಿದೆ ಅದು ತುಂಬಾ ವಿಶಾಲವಾಗುತ್ತೆ. ಯಾಕಂದ್ರೆ ಕೇರಳದಲ್ಲಿ ಲಕ್ಷಾಂತರ ಜನರು ಸ್ವಾಮಿಗಳ ಅನುಯಾಯಿಗಳಾಗ್ತಾರೆ. ಸ್ವಾಮಿಗಳು ಅವರಿಗೆ ಮಾರ್ಗದರ್ಶನವನ್ನ ನೀಡ್ತಾ ಇರ್ತಾರೆ. 1888ರಲ್ಲಿ ಅರುವಿಪುರಂನಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದ ನಂತರ ನಾನು ಮೊದಲೇ ಹೇಳಿದಾಗೆ ಸ್ವಾಮಿಗಳು 30ಕ್ಕೂ ಹೆಚ್ಚು ದೇವಾಲಯಗಳನ್ನ ಮಾಡಿದ್ರು. 1889ರಲ್ಲಿ ತಿರುವನಂತಪುರಂನ ಮಣ್ಣತ್ತಳದ ದೇವಿ ದೇವಾಲಯ ಇರಬಹುದು. ಅದೇ ರೀತಿ 1893ರಲ್ಲಿ ತಿರುವನಂತಪುರಂನ ಕೊಳತಕರದಲ್ಲಿರುವಂತಹ ಶಿವ ದೇವಾಲಯ ಹಾಗೂ ಪಕ್ಕಂ ದೇವೇಶ್ವರ ದೇವಾಲಯ, ಕೋವಲಂ ಹತ್ರ ಇರುವಂತಹ ಕುಣ್ಣಂಪರದಲ್ಲಿರುವಂತಹ ಸುಬ್ರಹ್ಮಣ್ಯ ದೇವಾಲಯ, ಈ ದೇವಾಲಯಗಳನ್ನೆಲ್ಲ ನಾವು ಶ್ರೀನಾರಾಯಣ ಗುರುಗಳು ನಿರ್ಮಿಸಿದ ದೇವಾಲಯಗಳಿಗೆ ಉದಾಹರಣೆಯಾಗಿ ಹೇಳಬಹುದು. ಶ್ರೀನಾರಾಯಣ ಗುರುಗಳು ಧರ್ಮ ಪ್ರಚಾರಕ್ಕಾಗಿ ಹಾಗೂ ಈ ಕೆಳವರ್ಗದ ಜನರನ್ನು ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಮುಂದೆ ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಎಂಬ ಸಂಸ್ಥೆಯನ್ನ 1903 ಮೇ 15ರಂದು ಸ್ಥಾಪನೆ ಮಾಡ್ತಾರೆ ತಮ್ಮ ಶಿಷ್ಯಂದರ ಸಹಾಯದಿಂದ. ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಗುರುಗಳ ಶಿಷ್ಯರಾಗಿದ್ದಂತಹ ಡಾಕ್ಟರ್ ಪದ್ಮನಾಭ ಪಲ್ಪು ಅವರು. ಈ ಸಂಸ್ಥೆಯ ಮೂಲಕ ಈ ಕೆಳವರ್ಗದ ಜನರಿಗೆ ಕೆಲವೊಂದು ಹಕ್ಕುಗಳನ್ನು ಚಲಾಯಿಸುವುದಕ್ಕೆ ಸಹಾಯ ಮಾಡಲಾಯಿತು. ಅದರಲ್ಲಿ ಈ ದೇವಾಲಯದ ಪ್ರವೇಶ ಇರಬಹುದು, ಶಾಲೆಗಳಲ್ಲಿ ಪ್ರವೇಶ, ಸರ್ಕಾರಿ ನೌಕರಿಗಳಲ್ಲಿ ಅವರಿಗೆ ಆದ್ಯತೆ, ಅದೇ ರೀತಿ ದೇವಸ್ಥಾನಕ್ಕೆ ಸೇರಿದಂತೆ ಇರುವಂತಹ ರಸ್ತೆಗಳಲ್ಲಿ ಓಡಾಡೋದಕ್ಕೆ ಅವಕಾಶ, ಈ ರೀತಿ ಹಕ್ಕುಗಳನ್ನೆಲ್ಲ ಇವರಿಗೆ ನೀಡೋದಕ್ಕೆ ಈ ಸಂಸ್ಥೆ ಸಹಾಯ ಮಾಡಿತು. ಗುರುಗಳ ಶಿಷ್ಯರು ಈ ಒಂದು ಸಂಸ್ಥೆಯ ಯಶಸ್ಸಿಗಾಗಿ ತುಂಬಾ ಶ್ರಮಪಟ್ಟು ಅವರು ಕೆಲಸ ಮಾಡಿರ್ತಾರೆ. ನಾವು ಇಲ್ಲಿ ಗುರುಗಳ ಶಿಷ್ಯರ ಬಗ್ಗೆ ಮಾತಾಡಬೇಕಾದ್ರೆ ಅದರಲ್ಲಿ ಗುರುಗಳ ಮೊದಲ ಶಿಷ್ಯರು ಅರುವಿಪುರಂನಲ್ಲಿ ಅವರಿಗೆ ಪರಿಚಯವಾಗುವಂತಹ ಶಿವಲಿಂಗ ದಾಸ ಸ್ವಾಮಿಗಳು. ಇವರು ಹಲವಾರು ಕೃತಿಗಳನ್ನು ಕೂಡ ರಚನೆ ಮಾಡಿದ್ದಾರೆ. ನಂತರ ಕುಮಾರನ್ ಆಶಾನ್, ಇವರು ಕೇರಳದ ಪ್ರಸಿದ್ಧ ಕವಿಗಳು, ಅಧ್ಯಾಪಕರು ಆಗಿದ್ರು. ಅವರು ಗುರುಗಳ ಶಿಷ್ಯರಾಗಿದ್ರು. ಗುರುಗಳಿಗೆ ಇವರ ಮೇಲೆ ತುಂಬಾ ಪ್ರೀತಿ ಮತ್ತು ನಂಬಿಕೆ ಇತ್ತು. ಇವರು ಹಲವಾರು ಕವಿತೆಗಳನ್ನ ಬರೆದಿದ್ದಾರೆ. ಆ ರೀತಿ ಬರೆದಾಗ ಅದರಲ್ಲಿ ತುಂಬಾ ರೋಮಾಂಚಕತೆ ಇದ್ದಾಗ ಸ್ವಾಮಿಗಳು ಈ ರೋಮಾಂಚನ ಎಲ್ಲ ಇಲ್ಲದೆ ನೀನು ಕವಿತೆಯನ್ನು ಬರೆಯಂತ ಅವರಿಗೆ ಸಲಹೆಯನ್ನ ನೀಡಿರ್ತಾರ.
ಕುಮಾರನಾಶನ್ ಅವರು ಈ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಈ ಸಂಸ್ಥೆಯ ಕಾರ್ಯದರ್ಶಿಗಳಾಗಿ ಅವರು ಉತ್ತಮ ಸೇವೆಯನ್ನ ಸಲ್ಲಿಸಿರ್ತಾರೆ. ಕುಮಾರನಾಶನ್ ಅವರು ತಮ್ಮ 40ನೇ ವಯಸ್ಸಿನಲ್ಲಿ ಮದುವೆ ಆದಾಗ ಸ್ವಾಮಿಗಳಿಗೆ ತುಂಬಾ ಅಸಮಾಧಾನ ಆಗಿತ್ತು. 1924ರಲ್ಲಿ ಆಲಪ್ಪುಳದಲ್ಲಿ ನಡೆದಂತಹ ಒಂದು ದೋಣಿ ಅಪಘಾತದಲ್ಲಿ ಕುಮಾರನಾಶನ್ ಮರಣ ಹೊಂದ್ತಾರೆ. ಅದೇ ರೀತಿ ನಾರಾಯಣ ಗುರುಗಳ ಪ್ರಮುಖ ಶಿಷ್ಯರಲ್ಲಿ ಡಾಕ್ಟರ್ ಪದ್ಮನಾಭನ್ ಪಲ್ಪು ಅವರು ತುಂಬಾ ಮುಖ್ಯವಾದಂತಹ ಶಿಷ್ಯರು. ಅವರು ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಸಂಸ್ಥೆಯನ್ನ ಕಟ್ಟುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಅವರು ಸಹ ಈഴವ ಸಮಾಜಕ್ಕೆ ಸೇರಿದವರು, ತುಂಬಾ ಶ್ರೀಮಂತ ಮನೆತನದಿಂದ ಬಂದವರು, ತುಂಬಾ ವಿದ್ಯಾವಂತರು. ಅವರು ಬೆಂಗಳೂರು, ಮೈಸೂರು, ಮುಂಬೈ, ಇಂಗ್ಲೆಂಡ್ ಇಲ್ಲೆಲ್ಲ ಕೆಲಸ ಮಾಡಿರ್ತಾರೆ. ಕುಮಾರನಾಶನ್ ಅವರಿಗೆ ವಿದ್ಯಾಭ್ಯಾಸ ನೀಡೋದಕ್ಕೆ ತುಂಬಾ ಸಹಾಯವನ್ನು ಮಾಡಿರ್ತಾರೆ ಪದ್ಮನಾಭನ್ ಪಲ್ಪು ಅವರು. ಅವರ ಮಗ ನಟರಾಜನ್ ಮುಂದೆ ಅವರು ನಟರಾಜ ಗುರುಗಳಾದ್ರು. ಅವರು ಸಹ ತಂದೆಯ ರೀತಿಯಲ್ಲೇ ನಾರಾಯಣ ಗುರುಗಳ ಶಿಷ್ಯರಾಗಿದ್ರು. ಅವರು ಪ್ಯಾರಿಸ್ ಹೋಗಿ ಅಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡು ಬರ್ತಾರೆ. ಭಾರತಕ್ಕೆ ಬಂದ ಮೇಲೆ ಅವರು ಶ್ರೀ ನಾರಾಯಣ ಗುರುಗಳ ಬಗ್ಗೆ ಒಂದು ಪುಸ್ತಕವನ್ನು ಬರೀತಾರೆ, ದಿ ವರ್ಡ್ಸ್ ಆಫ್ ದಿ ಗುರು ಅಂತ. ಅದೇ ರೀತಿ ನಾರಾಯಣ ಗುರುಕುಲಗಳನ್ನು ಅವರು ಸ್ಥಾಪನೆ ಮಾಡಿದರು. ಇನ್ನು ಕೆಲವು ಶಿಷ್ಯರು ಯಾರು ಅಂದ್ರೆ ಟಿ ಮಾಧವನ್, ಕೃಷ್ಣಸ್ವಾಮಿ, ಹೀಗೆ ಇನ್ನು ಹಲವು ಶಿಷ್ಯರನ್ನ ನಾವು ಹೇಳ್ತಾ ಹೋಗ್ಬೋದು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ನಾರಾಯಣ ಗುರುಗಳ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳನ್ನು ತಿಳ್ಕೊಳ್ಳೋಣ. ಅಲ್ಲಿಯವರೆಗೂ ನಮಸ್ಕಾರ.